ಹೈದರಾಲಿ ಬಂದ್ಬಿಟ್ಟು ಇದನ್ನ ಮಣ್ಣಿನ ಕೋಟೆ ಇತ್ತು, ಕಲ್ಲಿನ ಕೋಟೆಯಾಗಿ ಮಾರ್ಪಾಡು ಮಾಡ್ತಾನೆ. ಆ ಕತ್ತಿ ಗೋಪಾಲ ರಾಜ ಅರಸು ಬಂದ್ಬಿಟ್ಟು ಹೈದರಾಲಿ ಅವ್ರನ್ನ ನಮ್ಮ ಮೈಸೂರು ಸೈನಿಕನಾಗಿ ಅವ್ರನ್ನ ಅಲ್ಲಿ ಕೆಲಸಕ್ಕೆ ಸೇರಿಸ್ತಾರೆ. ಆ ಜೈಲಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿನ ತಂದು ಆ ಜೈಲಲ್ಲಿ ಇಡ್ತಾನೆ. ಆ ಅಧಿಕಾರಿನೇ ಡೇವಿಡ್ ಬೇರ್ಡ್ ಅಂತೇಳಿ. ಬೆನ್ನು ಹುರಿ ಅಂತೇಳ್ಬಿಟ್ಟು ಒಂದು ಕಾಯಿಲೆ ಇದೆ. ಆ ಕಾಯಿಲೆಯಿಂದ ಹೈದರಾಲಿ ಸತ್ತೋಗ್ತಾನೆ. ಮತ್ತೆ ಇವರೆಲ್ಲ ವಶಪಡಿಸ್ಕೊಂಡು ಬಿಡ್ತಾರೆ, ಬ್ರಿಟಿಷರು, ಮೈಸೂರು ಮಹಾರಾಜ ಎಲ್ಲ ವಶಪಡಿಸ್ಕೊತಾರೆ ಅಂಥೇಳಿ ಅವನ ಬಾಡಿನ ಕೋಲಾರಲ್ಲಿ ಒಂದು ಕಡೆ ಇಟ್ಟಿರ್ತಾರೆ. ಅವನು ಬಂದು ಇರೋದಕ್ಕೆ, ಬೇಸಿಗೆಯಲ್ಲಿ ಬಂದು ಇರೋದಕ್ಕೆ, ಮತ್ತು ಇಲ್ಲಿ ಒಂದು ದರ್ಬಾರ್ ಥರ ನಡೆಸೋದಕ್ಕೆ ಇದು ಬಂದು ಒಂದು ಅರಮನೆ ಕಟ್ತಾರೆ. ಇದು ಬೇಸಿಗೆ ಅರಮನೆ. ಎಲ್ರಿಗೂ ನಮಸ್ಕಾರ. ಇಲ್ಲಿವರೆಗೂ ನಾವು ಬೆಂಗಳೂರಿನ ಇತಿಹಾಸದ ಕುರಿತ ಹಲವಾರು ಸಂಚಿಕೆಗಳನ್ನು ನೋಡ್ತಾ ಬಂದ್ವಿ. ಆ ಸಂಚಿಕೆಗಳಲ್ಲಿ ಬೆಂಗಳೂರು ಯಾವ್ಯಾವ ರಾಜರ ಆಳ್ವಿಕೆಯಲ್ಲಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಕಡೆಯದಾಗಿ ವಿಜಯನಗರದ ಪತನದ ನಂತರ ಬೆಂಗಳೂರು ಹೇಗೆ ಮೊಘಲರ ಕೈವಶವಾಯಿತು, ಮೊಘಲರು ಹೇಗೆ ಬೆಂಗಳೂರನ್ನು ಮೈಸೂರು ಮಹಾರಾಜರಿಗೆ 3 ಲಕ್ಷಕ್ಕೆ ಮಾರಿದ್ರು ಅನ್ನೋದನ್ನ ತಿಳ್ಕೊಂಡ್ವಿ. ಇದಾದ ಕೆಲವೇ ವರ್ಷಗಳಲ್ಲಿ ಬೆಂಗಳೂರು ಹೈದರಾಲಿಯ ಆಳ್ವಿಕೆಗೆ ಒಳಪಡುತ್ತೆ. ಅದು ಹೇಗೆ ಏನು ಅನ್ನೋದನ್ನು ಇವತ್ತಿನ ಬೆಂಗಳೂರು ಕೋಟೆಯನ್ನು ನೋಡ್ತಾ ತಿಳ್ಕೊಳ್ಳೋಣ ಬನ್ನಿ. ಈಗ ಇದು ಬೆಂಗಳೂರು ಕೋಟೆ ಅಂತ ಹೇಳ್ತಾರೆ. ಹಾಂ ಸರ್, ಹೇಳಿದ್ನಲ್ಲ, ಕೆಂಪೇಗೌಡರು ಮಣ್ಣಿನ ಕೋಟೆ ಕಟ್ಟಿದರು. ಇದು ಕೋಟೆ ಬಾಗಿಲಿದು. ಇದ್ರ ಸುತ್ತು ಕೋಟೆ ಇತ್ತು. ಇದರ ಪಕ್ಕದಲ್ಲೇ ಪೇಟೆಗಳು ಕಟ್ಟಿದ್ರು. ಇದು ಕೋಟೆ, ಅದು ಪೇಟೆ, ಈ ರೀತಿ ಕಟ್ಟಿದ್ರು. ಈ ಕೋಟೆ ಬಂದು ಹೈದರಾಲಿ ಬಂದ್ಬಿಟ್ಟು ಇದನ್ನ ಮಣ್ಣಿನ ಕೋಟೆ ಇತ್ತು, ಕಲ್ಲಿನ ಕೋಟೆಯಾಗಿ ಮಾರ್ಪಾಡು ಮಾಡ್ತಾನೆ. ಓಕೆ. ಕಲ್ಲಿನ ಕೋಟೆಯಾಗಿ ಮಾರ್ಪಾಡು ಮುಂಚೆ ಇದು ಮಣ್ಣಿನ ಕೋಟೆ ಇತ್ತು. ಮಣ್ಣಿನ ಕೋಟೆ ಕೆಂಪೇಗೌಡರ ಕಾಲದಲ್ಲಿ. ಇದನ್ನು ಕಲ್ಲಿನ ಕೋಟೆಯಾಗಿ ಮಾರ್ಪಾಡು ಮಾಡ್ತಾನೆ. ಆಮೇಲೆ ಈ ಹೈದರಾಲಿ ಬಗ್ಗೆ ಹೇಳಬೇಕು ಅಂತಂದರೆ, ಈತವ ಇಲ್ಲೇ ಕಾಟನ್ಪೇಟೆ ಇದೆಯಲ್ಲ, ಅಲ್ಲೇ ಇದ್ದಿದ್ದು. ಆತ ಹುಟ್ಟಿದ್ದು ಬಂದು ಇಲ್ಲಿ ಬೂದಿಕೋಟೆ ಅಂತ ಹೇಳ್ಬಿಟ್ಟು ಮುಳಬಾಗಲ್ ಹತ್ರ ಬೂದಿಕೋಟೆ ಅನ್ನೋ ಊರಲ್ಲಿ ಅವನು ಹುಟ್ಟಿದ್ದು. ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಇವಾಗ ಕಾಟನ್ಪೇಟೆ ಇದೆಯಲ್ಲ, ಅಲ್ಲಿ ಒಬ್ಬ ಪಾರುಪತ್ತೆದಾರರು ಅಂತಂದರೆ ಒಬ್ಬ ಮಂತ್ರಿ ಇದ್ದರು ಮೈಸೂರು ರಾಜರ ಹತ್ರ. ಅವ್ರ ಹೆಸರು ಕತ್ತಿ ಗೋಪಾಲ ರಾಜ ಅರಸ್ ಅಂತೇಳಿ. ಇದು ಡೆಲ್ಲಿ ಗೇಟ್ ಅಂತ ಕರೀತಾರೆ. ಇದು ಡೆಲ್ಲಿ ಗೇಟ್. ಇದು ಅವರು ಪಾರುಪತ್ಯಗಾರರಿದ್ದರು. ಅವ್ರ ಮನೆಯಲ್ಲೇ ಇವರು ಕೆಲಸಕ್ಕಿದ್ರು. ಅಲ್ಲಿಂದ ಬಂದು ಅವ್ರ ಮನೆ ಕೆಲಸ ಮಾಡಿಕೊಂಡು ತುಂಬ ವಿಶ್ವಾಸವಾಗಿ ನಡ್ಕೊತಾ ಇದ್ನು. ಜೊತೆಗೆ ಅಲ್ಲೇ ಒಂದು ಗರಡಿ ಮನೆ ಇದೆ, ಒಳ್ಳೆ ಗರಡಿ ಮಾಡಿದ್ನು. ಎಲ್ಲಿ? ಕಾಟನ್ಪೇಟೆಯಲ್ಲಿ ಗರಡಿ ಮನೆ ಈಗಲೂ ಇದೆ. ಓಕೆ, ಸೂಪರ್. ಅಲ್ಲಿ ಗರಡಿ ಮಾಡ್ತಾ ಇದ್ನು, ಇಷ್ಟವಾಗಿದ್ನು. ಹಾಗೆ ಇವರು ಮನೆಯಲ್ಲಿ ತುಂಬ ವಿಶ್ವಾಸವಾಗಿ ಇರೋದಕ್ಕೋಸ್ಕರ ಆ ಕತ್ತಿ ಗೋಪಾಲ ರಾಜ ಅರಸು ಬಂದ್ಬಿಟ್ಟು ಅವ್ರನ್ನ ನಮ್ಮ ಮೈಸೂರು ಸೈನಿಕನಾಗಿ ಅವ್ರನ್ನ ಅಲ್ಲಿ ಕೆಲಸಕ್ಕೆ ಸೇರಿಸ್ತಾರೆ. ಆಗ ಈ ದೇವನಹಳ್ಳಿ ಒಂದು ದಂಗೆ ಹೇಳುತ್ತೆ. ಅದನ್ನು ಅಡಗಿಸೋದಕ್ಕೆ ಕತ್ತಿ ಗೋಪಾಲ ರಾಜ ಅರಸಿರ್ತಾರಲ್ಲ, ಅವರ ಜೊತೆಯಲ್ಲೇ ದೇವನಹಳ್ಳಿಯಲ್ಲಿ ಇರ್ತಾನೆ. ಅಲ್ಲಿ ಎಲ್ಲ ಇದ್ದು ಸ್ವಲ್ಪ ನೆಲೆಸಿರ್ತಾನೆ. ಆಗಲೇ ದೇವನಹಳ್ಳಿಯಲ್ಲಿ ಟಿಪ್ಪು ಸುಲ್ತಾನ್ ಹುಟ್ಟೋದು. 1750ರಲ್ಲಿ. ಈ ದೇವನಹಳ್ಳಿ ಕೋಟೆ ಆಗಿ ಯಾರು ಅದು ಹಿಂದಿಂದು ಕೋಟೆ. ಅಲ್ಲಿ ಈತ ಹುಟ್ಟೋದು ದೇವನಹಳ್ಳಿ 1750ರಲ್ಲಿ ಅಲ್ಲಿ ಹುಟ್ಟೋದು. ನಂತರ ಅಲ್ಲಿ ಸ್ವಲ್ಪ ದಿವಸ ಆಗ್ಬಿಟ್ಟ ಮೇಲೆ ಇಲ್ಲಿ ಬೆಂಗಳೂರಲ್ಲಿ ದಂಗೆ ಆಗುತ್ತೆ 1757ರಲ್ಲಿ. ಇಲ್ಲಿ ಬಂದು ಇಬ್ಬರು ಅಧಿಕಾರಿಗಳು ಬಂದು ಇದನ್ನು ವಶಪಡಿಸ್ಕೊಂಡ್ಬಿಟ್ಟು ಇದನ್ನು ಕೆಲವು ದುಡ್ಡುಗೋಸ್ಕರ ಅವರು ಡಿಮ್ಯಾಂಡ್ ಮಾಡ್ತಾರೆ.
ಸರಿ ದೇವನಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಅವರಿಬ್ಬರನ್ನ 1758ರಲ್ಲಿ ದಂಗೆಯನ್ನು ಅಡಗಿಸ್ತಾನೆ. ಮೈಸೂರು ಮಹಾರಾಜರಿಗೆ ತುಂಬ ಖುಷಿಯಾಗಿ ಈ ಬೆಂಗಳೂರನ್ನು ಹೈದರಾಲಿಗೆ ಜಹಗೀರಾಗಿ ಕೊಡ್ತಾರೆ. ನೀನೇ ಇದಕ್ಕೆ ನೀನೇ ಆಳ್ಬೋದು, ಇದರಲ್ಲಿ ಬರೋ ಇನ್ಕಮ್ ಎಲ್ಲ ಅವನಿಗೆ ಸೇರಬೇಕು ಅಂತೇಳಿ ಇದು ಜಹಗೀರಾಗಿ ಕೊಡ್ತಾರೆ. ಸೊ ಇಲ್ಲಿಯ ಆದಾಯ ಎಲ್ಲ ಹೈದರಾಲಿಗೆ ಬರೋ ಥರ ಮೈಸೂರು ಮಹಾರಾಜರು ವಹಿಸ್ಕೊಡ್ತಾರೆ. ಬಿಕಾಸ್ ಅವ್ರು ಅಲ್ಲಿರೋದ್ರಿಂದ ಇಲ್ಲಿ ಹೆಂಗೂ ಇವನು ಒಬ್ಬ ಒಳ್ಳೆ ಸೇನಾಧಿಪತಿ ಆಗಿರೋದ್ರಿಂದ ನೀನೇ ನೋಡ್ಕೊ, ನಿನ್ನ ಕಂಟ್ರೋಲಲ್ಲಿ ಇರಲಿ ಇದು ಅನ್ನೋ ಥರ ಹೇಳ್ಬಿಟ್ಟು ಮೈಸೂರು ಮಹಾರಾಜರು ಇವನಿಗೆ ಹೈದರಾಲಿಗೆ ಬೆಂಗಳೂರನ್ನ ವಹಿಸ್ಕೊಡೋದಾಗಾದ್ರೆ ಫುಲ್ ಇವನ್ನ ಇದಕ್ಕೆ ಇನ್ಚಾರ್ಜ್ಗೆ ಕೊಟ್ಬಿಡ್ತಾರೆ. ಆಮೇಲೆ ಬೆಂಗಳೂರನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ತಾನೆ. ಕೋಟೆನೆಲ್ಲ ಅವಾಗ ಮಣ್ಣಿನ ಕೋಟೆ ಇತ್ತು, ಈ ಕಲ್ಲಿನ ಕೋಟೆಯಾಗಿ ಮಾರ್ಪಾಡು ಮಾಡ್ತಾನೆ. ಮತ್ತು ಅನೇಕ ಸೈನಿಕರನ್ನ ಇಲ್ಲಿಟ್ಟಿರ್ತಾನೆ. ಇದು ಸೇನಾ ಕೇಂದ್ರ ಆಗಿತ್ತು ಅವಾಗ ಬೆಂಗಳೂರು. ಈತ ಸೇನಾಧಿಪತಿ ಅಲ್ವಾ, ಎಲ್ಲ ಕಂಟ್ರೋಲ್ ಈತನ ಕೈಯಲ್ಲಿರುತ್ತೆ. ಈತನು ಇಲ್ಲಿ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಸುಮಾರು ಸೈನಿಕರನ್ನ ಇಡ್ತಾನೆ. ಅದೇ ಟೈಮಲ್ಲಿ 2 ಯುದ್ಧಗಳಾಗುತ್ತೆ. ಮೊದಲನೇ ಯುದ್ಧ, 2ನೇ ಯುದ್ಧ ಅಂತೇಳಿ. ಅದರಲ್ಲಿ 2 ಯುದ್ಧದಲ್ಲೂ ಹೈದರಾಲಿ ಗೆಲುವು ಪಡಿತಾನೆ. ಮತ್ತು ಇದೇ ಕೋಟೆ ಒಳಗೆ ಮೇಲ್ಗಡೆ ಒಂದು ಜೈಲಿದೆ. ಎಲ್ಲಿ ಸರ್? ಅಲ್ಲ, ಮೇಲ್ಗಡೆ ಒಂದು ಜೈಲಿದೆ, ಆಚೆ ಕಡೆಯಿಂದ ಮೇಲೆ ಹೋಗಬೇಕು. ಓಕೆ ಓಕೆ. ಆ ಜೈಲಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿನ ತಂದು ಆ ಜೈಲಲ್ಲಿ ಇಡ್ತಾನೆ. ಆ ಅಧಿಕಾರಿನೇ ಡೇವಿಡ್ ಬೇರ್ಡ್ ಅಂತೇಳಿ. ಓಕೆ ಓಕೆ. 3 ವರ್ಷ ಕಾಲ ಆ ಜೈಲಲ್ಲಿ ಇಟ್ಟಿರ್ತಾನೆ. ಆ ಜೈಲಿಂದ ಆಮೇಲೆ 3ನೇ ಯುದ್ಧದಲ್ಲೇ ಲಾರ್ಡ್ ಕಾರ್ನ್ವಾಲಿಸು ಕೋಟೆಯನ್ನು ಹೊಡೆದು ಅವನ್ನ ಬಿಡಿಸ್ಕೊಂಡು ಹೋಗಿರ್ತಾನೆ. ಆ ಜೈಲು ಈಗಲೂ ಅವನ ಹೆಸರು ಹಾಕಿ ಮೇಲ್ಗಡೆ ಇದೆ. ಬಟ್ ಅದನ್ನ ಈಗ ಸದ್ಯಕ್ಕೆ ಯಾರಿಗೂ ಪಬ್ಲಿಕ್ ಅಲೋ ಮಾಡೋದಿಲ್ಲ. ಮೋಸ್ಟ್ಲಿ ಕುಸಿಯುತ್ತೆ, ಅದು ಸಮಸ್ಯೆ ಇರೋದ್ರಿಂದ. ಇದು ಬೇರೆ ಸಮಸ್ಯೆಯಿಂದ ಅವರು ಯಾರನ್ನೂ ಅಲೋ ಮಾಡೋದಿಲ್ಲ ಅಲ್ಲಿ. ಮೇಲ್ಗಡೆ ಜೈಲಿದೆ. ಆಮೇಲೆ 3ನೇ ಯುದ್ಧದಲ್ಲಿ ಯುದ್ಧಕ್ಕೆ ಮೊದಲೇ ಹೈದರಾಲಿ ತೀರ್ಕೊಂಡು ಬಿಡ್ತಾನೆ. 2ನೇ ಯುದ್ಧದಲ್ಲಿ ಅವನ್ನ ಅರೆಸ್ಟ್ ಮಾಡಿರ್ತಾನೆ. ಟಿಪ್ಪು ಸುಲ್ತಾನ್ ಯುದ್ಧನ ಮುಂದುವರಿಸ್ತಾನೆ. ಆವಾಗ 1782ರಲ್ಲಿ ಹೈದರಾಲಿ ತೀರ್ಕೊಂಡು ಬಿಡ್ತಾನೆ. ತೀರ್ಕೊಳ್ಬೇಕಾದ್ರೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನು, ಹೈದರಾಲಿ ಏನೋ ಮೈಸೂರು ರಾಜರ ಹೆಸರಲ್ಲೇ ಆಡಳಿತ ನಡೆಸ್ಕೊಂಡು ಬಂದು ನಾನೇ ರಾಜ ಅಂತ ಘೋಷಿಸ್ಕೊಳ್ಲಿಲ್ಲ. ಹೈದರಾಲಿ ತೀರ್ಕೊಂಡು ಬಿಟ್ಟ ಮೇಲೆ ಟಿಪ್ಪು ಸುಲ್ತಾನು ನಾನೇ ರಾಜ ಅಂತೇಳಿ ಮೈಸೂರು ಮಹಾರಾಜನ ಮೂಲೆಗೆ ಇಟ್ಟು ಇವನೇ ಆಡಳಿತ ನಡೆಸ್ತಾನೆ ಸ್ವಂತವಾಗಿ. ಓಕೆ ಓಕೆ ಓಕೆ. ಸೊ ಅಲ್ಲಿವರೆಗೂ ಹಾಗಾದರೆ ಮೈಸೂರು ಮಹಾರಾಜರ ಜೊತೆ ಹೈದರಾಲಿ ಚೆನ್ನಾಗೇ ಇದ್ದ. ಟಿಪ್ಪು ಸುಲ್ತಾನ್ ಬಂದ ನಂತರ ಅವ್ರನ್ನೇ ಸೈಡ್ ಲೈನ್ ಮಾಡಿ, ಸೊ ಇವನು ಟೇಕ್ ಓವರ್ ಮಾಡ್ದಂಗೆ. ಇದು ಆರ್ಕಾಟಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಈ ಬೆನ್ನು ಹುರಿ ಅಂತ ಹೇಳ್ಬಿಟ್ಟು ಒಂದು ಕಾಯಿಲೆ ಇದೆ. ಆ ಕಾಯಿಲೆಯಿಂದ ಹೈದರಾಲಿ ಸತ್ತೋಗ್ತಾನೆ. ಮತ್ತೆ ಇವರೆಲ್ಲ ವಶಪಡಿಸ್ಕೊಂಡು ಬಿಡ್ತಾರೆ ಬ್ರಿಟಿಷರು, ಮೈಸೂರು ಮಹಾರಾಜ ಎಲ್ಲ ವಶಪಡಿಸ್ಕೊತಾರೆ ಅಂಥೇಳಿ ಅವನ ಬಾಡಿನ ಕೋಲಾರಲ್ಲಿ ಒಂದು ಕಡೆ ಇಟ್ಟಿರ್ತಾರೆ. ಆಮೇಲೆ ಟಿಪ್ಪು ಸುಲ್ತಾನ್ ಬೇರೆ ಕಡೆ ಇರ್ತಾನೆ. ಅವನಿಗೆಲ್ಲ ವಿಷಯ ತಿಳಿಸ್ಬಿಟ್ಟು ಆಮೇಲೆ ನಂತರನೇ ಶ್ರೀರಂಗಪಟ್ಟಣದಲ್ಲಿ ಆ ಬಾಡಿಯನ್ನು ತಗೊಂಡೋಗಿ ಅಲ್ಲಿ ಸಮಾಧಿ ಮಾಡ್ತಾರೆ. ಕೆಲವು ದಿನಸುಗಳು ಇದನ್ನು ಕೋಲಾರದಲ್ಲೇ ಇಟ್ಟಿದ್ರು ಅನ್ನೋದಕ್ಕೆ ಒಂದು ಇತಿಹಾಸ ಇದೆ. ಓಕೆ ಓಕೆ. ಆಮೇಲೆ 3ನೇ ಯುದ್ಧ ನಡೆಯುತ್ತೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. 3ನೇ ಯುದ್ಧ ಬೆಂಗಳೂರು ಶ್ರೀರಂಗಪಟ್ಟಣ ಒಟ್ಟಿಗೆ ಮುತ್ತಿಗೆ ಹಾಕ್ತಾರೆ. 3ನೇ ಯುದ್ಧದಲ್ಲಿ ಇನ್ನೊಂದು ಘಟನೆ ಆಗುತ್ತೆ. ಇದೇ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ, ಅಲ್ಲಿ ಹೋಗಿ ಮಾತಾಡೋಣ ಅದರ ಬಗ್ಗೆ. ಸರಿ ಸರ್. ಟಿಪ್ಪು ಅರಮನೆ. ಈ ಅರಮನೆನ
1781ರಲ್ಲಿ ಹಾಂ ಹೈದರಾಲಿ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಓಕೆ ಅವರೆಲ್ಲ ಶ್ರೀರಂಗಪಟ್ಟಣದಲ್ಲಿ ಅಲ್ವಾ ಇದ್ದಿದ್ದು. ಹಾಂ ಈ ಬೆಂಗಳೂರು ಅವನ ವಶಕ್ಕೆ ಬರುತ್ತೆ. ಹಾಂ ಇಲ್ಲಿ ಒಂದು ಅವನು ಬಂದು ಇರೋದಕ್ಕೆ, ಹಾಂ ಬೇಸಿಗೆಯಲ್ಲಿ ಬಂದು ಇರೋದಕ್ಕೆ, ಮತ್ತೆ ಇಲ್ಲಿ ಒಂದು ದರ್ಬಾರ್ ಥರ ನಡೆಸೋದಕ್ಕೆ ಹಾಂ ಇದು ಬಂದು ಒಂದು ಅರಮನೆ ಕಟ್ತಾರೆ. ಇದು Okay. ಬೇಸಿಗೆ ಅರಮನೆ. ಓಕೆ ಓಕೆ ಇದು ಎಲ್ಲ ಮರದಲ್ಲಿ ಕಟ್ಟಿರೋದು. ಇದೆಲ್ಲ ಪ್ಯೂರ್ ಟೀಕ್ವುಡ್. ಹ್ಞೂ ಇದರಲ್ಲಿ 3 ವರ್ಷ ನೀರಲ್ಲಿ ನೆನೆಸಿಟ್ಟು ಬಂದು ಕಟ್ಟಿರೋದು. ಏನೂ ಆಗದೆ ಇರಲಿ. ನೋಡಿ, ಸುಮಾರು 300 ವರ್ಷ ಆದ್ರೇನು ಇದುವರೆಗೂ ಹುಳ ಹಿಡಿಯೋದಿಲ್ಲ, ಏನೂ ಇಲ್ಲ. ನೀರಲ್ಲಿ ನೆನೆಸಿಟ್ಟು ತಂದು ಕಟ್ಟಿರೋದು. ಇದು ತುಂಬ ಕೊನೆಯಲ್ಲಿ ಕಟ್ಕೊಂಡಿರೋದು ಅನ್ಸುತ್ತಲ್ಲ ಸರ್? 1781. ಅದೇ ಆಲ್ಮೋಸ್ಟ್. ಇದಾಗಿ ಸ್ವಲ್ಪ ವರ್ಷಕ್ಕೆ 82ರಲ್ಲೇ ಹೈದರಾಲಿ ತೀರ್ಕೊಂಡು ಬಿಡ್ತಾನೆ. ಹೌದು. ಮತ್ತೆ ಟಿಪ್ಪು ಸುಲ್ತಾನ್ ಇದನ್ನು ಮುಂದುವರಿಸಿ, ಆಗ ಅವನಿಗೆ ಇನ್ನೂ ಸ್ವಲ್ಪ ಸಮಸ್ಯೆ ಇರುತ್ತೆ. 1791ರಲ್ಲಿ ಇದನ್ನು ಮುಗಿಸಿರ್ತಾನೆ. ಆ್ಯಕ್ಚುಲಾಗಿ ಇದು ನೋಡಿ, ದರ್ಬಾರ್ ಹಾಲ್ ಥರ ಇಲ್ಲಿ ಯೂಸ್ ಮಾಡ್ತಾ ಇದ್ರು. ಇಲ್ಲಿ ರಾಜ ಕುತ್ಕೊತಾ ಇದ್ನು. ಇಲ್ಲಿಗೆ ಬಂದಾಗ ಈ ಜಾಗದಲ್ಲಿ ಇಲ್ಲಿ ಏನೇನು ಅವರಿಗೆ ಇಲ್ಲಿ ನ್ಯಾಯ ಹೇಳಬೇಕು ಅಥವಾ ಶಿಕ್ಷೆ ಕೊಡಬೇಕು ಅಂತಂದರೆ ಇಲ್ಲಿ ರಾಜ ಕುತ್ಕೊಂಡಿರೋ ಜಾಗ. ಇಲ್ಲೆಲ್ಲ ಮಂತ್ರಿವರ್ಗದವರು ಇದ್ದಿದ್ದು, ಇಲ್ಲೆಲ್ಲ ಜನಗಳು ಇರ್ತಾ ಇದ್ರು. ಇದು ದರ್ಬಾರ್ ಹಾಲ್ ಥರ. ಓಕೆ ಇದನ್ನು ಉಪಯೋಗಿಸ್ತಾ ಇದ್ರು. ಇದು ಟಿಪ್ಪು ಸುಲ್ತಾನ್ ಕಟ್ಸಿರೋ. ಮತ್ತೆ ಎಲ್ಲ ಆದಷ್ಟು ಮರದಿಂದಾನೇ ಕಟ್ಟಿರೋದು ನೋಡಿ. ಅದು ಎಲ್ಲ ಮೇಲ್ಗಡೆದು ಮರನೇನಾ? ಇದು ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಟಿರೋದು. ಅದು ಮೇಲಿರೋದೆಲ್ಲ ಅಲ್ಲಿಗೆನೆ ಆಗೋದು? ಅಲ್ಲಿಗೆನೆ, ಅದೆಲ್ಲ ಅಲ್ಲಿಗೆನೆ. ಓಕೆ. ಮತ್ತೆ ಇದು 2 ಫ್ಲೋರ್ ಇದೆ. ಇದು ಫಸ್ಟ್ ಫ್ಲೋರಲ್ಲಿ ನೋಡಿ ರಾಜ ಕುತ್ಕೊಂಡಿರೋ ಜಾಗ. ಕೆಳಮಟ್ಟದಲ್ಲಿ ಅವರೆಲ್ಲ ಇರೋದಕ್ಕೆ ಇದು. ಈಗ ಬೇರೆ ಬೇರೆ ವಸ್ತು ಸಂಗ್ರಹಾಲಯ ಥರ ಫೋಟೋಗ್ರಫಿ ಎಲ್ಲ ಒಳಗಿಟ್ಟಿದ್ದಾರೆ. ಓಕೆ. ಇದು ಮೇಲೆ ಹೋಗೋದಕ್ಕೂ ಜಾಗ ಇದೆ. ನೋಡೋಣ ಸರ್. ಒಂದು ರೀತಿ ಇದು ದರ್ಬಾರ್ ಹಾಲ್ ಥರ ಯೂಸ್ ಆಗ್ತಾ ಇತ್ತು. ಇದು 1781ರಲ್ಲಿ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ 82ರಲ್ಲಿ ಅವರು ತೀರ್ಕೊಂಡು, ಮತ್ತೆ ಟಿಪ್ಪು ಸುಲ್ತಾನ್ ಮುಂದುವರಿಸಿ 91ರಲ್ಲಿ ಮುಗಿಸಿರ್ತಾನೆ. ಇಲ್ಲಿ ಬಂದಾಗ, ಶ್ರೀರಂಗಪಟ್ಟಣದಿಂದ ಇಲ್ಲಿ ಬಂದಾಗ ಇಲ್ಲಿ ತಂಗ್ತಾ ಇದ್ರು. ಮತ್ತು ವ್ಯಾಜ್ಯಗಳು, ಪರಿಹಾರಗಳು, ಅದು ಇದು ಎಲ್ಲ ನಡೀತಾ ಇತ್ತು ಇಲ್ಲಿ. ಇದು ನೋಡಿ, ಈ ಕಡೆ ಯಾವ ರೀತಿ ಇದೆಯೋ ಈ ಕಡೆನೂ ಅದೇ ರೀತಿ ಇದೆ. ಸೊ ಇವೆಲ್ಲ ಗೂಡುಗಳು ದೀಪ ಇಡೋದಕ್ಕೆ. ಅವಾಗೆಲ್ಲ ಎಲೆಕ್ಟ್ರಿಕ್ ಇರಲಿಲ್ಲ. ಇದೆಲ್ಲ ದೀಪಗಳು. ಓ, 2 ಕಡೆನೂ ಇದೆ. 2 ಸೇಮ್. ಆ ಕಡೆ ಎಷ್ಟು ಹೆಂಗಿದೆಯೋ ಈ ಕಡೆನೂ ಅದೇ ಥರ ಇದೆ ನೋಡಿ. ದೀಪಗಳು ಇಡೋದಕ್ಕೆ ಇದು. ಅಂದಾಜಿನ ಪ್ರಕಾರ ಇದೇ ಈ ಬೆಂಗಳೂರು ಈ ಕಲಾಸಿಪಾಳ್ಯದ ಏರಿಯಾದಲ್ಲಿ 83,000 ಸೈನಿಕರು ಇದ್ದರು ಅನ್ನೋದಕ್ಕೆ ಆಧಾರಗಳು ಸಿಗುತ್ತೆ. ಅವಾಗ ಟಿಪ್ಪು ಸುಲ್ತಾನ್ಗೆ ಹಣದ ಅಭಾವ ತುಂಬ ಇತ್ತು.
ಏನಾದರೂ ಮಾಡಿ ಈ ಹಣನ ಹೇಗೆ ಒದಿಸೋದು ಅಂತೇಳಿ ಅನೇಕ ವ್ಯಾಪಾರಸ್ಥರಿಗೆ, ಅನೇಕ ಸಂಘ ಸಂಸ್ಥೆಗಳಿಗೆಲ್ಲ ನೀವು ಇಷ್ಟು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ವಸೂಲಿ ಮಾಡ್ತಾಯಿದ್ರು. ಒಳ್ಳೆ ಆಡಳಿತಗಾರ ಅನ್ನೋದಕ್ಕೆ ಎರಡು ಮಾತಿಲ್ಲ, ಹೌದು. ಸೇನೆನ ಇಟ್ಟಿರೋದ್ರಲ್ಲೂ ಎರಡು ಮಾತಿಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ. ಆದರೆ ಒಮ್ಮೊಮ್ಮೆ ತುಂಬ ಕ್ರೂರಿ ಆಗ್ತಿದ್ದ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಬುಕನನ್ ಅವನ ಪುಸ್ತಕದಲ್ಲಿ ಬರೆದಿದ್ದಾನೆ ಯಾವ ರೀತಿ ಹಿಂಸೆ ಕೊಟ್ಟ ಅಂತಂದರೆ, ಅಷ್ಟು ಸೈನಿಕರಿಗೆ ಒಂದು ಕಾಲು ಅಥವಾ ಒಂದು ಕೈ ಕತ್ತರಿಸಿ ಅಂತ ಹೇಳ್ಬಿಟ್ಟು ಆಜ್ಞೆ ಕೊಡ್ತಾನೆ. ಅದರಲ್ಲಿ ಡೇನಿಯಲ್ ಅಂತ ಒಬ್ಬನಿದ್ದ, ಇನ್ನೊಂದು ಜೇಮ್ಸ್ ಹಂಟರ್ ಅಂತ ಒಬ್ಬರಿದ್ರು. ಇವ್ರದ್ದು ಪೇಂಟಿಂಗ್ಗಳು ನೋಡಬೇಕು. ಸೈನಿಕರು ಕೂಡ ಆರ್ಟಿಸ್ಟ್ಗಳಾಗಿದ್ರು. ಅವ್ರ ಹತ್ರ ನಾವು ಈ ಕೋಟೆ, ಬೆಂಗಳೂರು ಕೋಟೆ ಯಾವ ರೀತಿ ನಾವು ಧ್ವಂಸ ಮಾಡಿದ್ದೀವಿ ಅಂತ, ಒಂದು ಟಿಪ್ಪು ಸುಲ್ತಾನು ಯಾವ ರೀತಿ ಸತ್ತ ಆ ಚಿತ್ರಗಳನ್ನೆಲ್ಲ ಪೇಂಟಿಂಗ್ ಮಾಡಿದ್ದಾರೆ.